ಗೈಸ್ ಇವಾಗ ನನ್ನ ಹೆಂಡತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇವಿ. ಯು ಮೇಕ್ ಎವ್ರಿಥಿಂಗ್ ಫೀಲ್ ರೈಟ್. ಮಗ ಇರಾ ಮಚ್ಚ ಸೂಪರ್ ನ್ಯಾಚುರಲ್ ಪ್ರಿಟಿ. ಅಂಗಡಿಲಿ ಸಿಗುತ್ತೆ ಸ್ವೀಟು, ನೀನ್ ಯಾಕೆ ಕ್ಯೂಟು? ಸರ್ಪ್ರೈಸ್ ಬಂದ. ಕಾರ್ ಕಟ್ಟಿಲ್ವಾ? ಕಾರು ಬೈಕ್ ಕಟ್ಟು ತಿರ್ಗು ಆಯ್ತು. ಯಾಕೆ ನಾಚಿಕೆ ಇಲ್ಲಿ ನನ್ನ ಮೂಗಲ್ ರಕ್ತ ಕಣವ. ನನಗೆ ದೃಷ್ಟಿ ತೆಗೆದವಳು ಇಲ್ಲ ಕಣ, ಚೆನ್ನಾಗಿರೋದು ಒತ್ತೀನಿ ಹಿಂಗೆ ಅದಕ್ಕೆ ನಿಂಗೆ ಕಿತ್ಕೊಂಡೆ. ಗೈಸ್ ರಕ್ತ ಕೆಳಕ್ಕೆ ಹರ್ಕೌದ. ಸ್ನಾನ ಮಾಡೋ ಟೈಮಲ್ಲಿ ಇಲ್ಲಿ ಗಾಯ ಆಗಿ ಮಡ್ವಿ ಆಗಿ ಗಾಯ ಆಗಿತ್ತು ಅನ್ಸುತ್ತೆ. ಅದನ್ನೇ ಎಳೆದ್ಬಿಟ್ಟವನೇ, ಅದಕ್ಕೆ ಹೆಂಗೆ ರಕ್ತ ಬರ್ತಾ ಇರೋದು. ಗೈಸ್ ನಮ್ಮ ಅಮ್ಮ ನಾನು ಆರ್ಡರ್ ಮಾಡಿರೋ ಬಟ್ಟೆ ನೋಡ್ಬಿಟ್ಟು ಹೆಂಗ್ಸರು ರೋಕೆ ಇದ್ದಂಗೆ ಇದು ಬೇರೆ ಆರ್ಡರ್ ಮಾಡ್ಕೊಂಡವನೇ ಅಂತ ಹೋಯ್ತಾನೆ. ಹೊಟ್ಟೆ ಉರಿತ ಒಸಿ ಒಳಗ ಹೋದ್ಸತಿ 2 ಮೂಟೆ ಒಳಗ್ ಬಿಟ್ಟಿರೋದು. ಈಗ ಇವೆಲ್ಲ ಕಟ್ಟಿದ್ರೆ ಇನ್ನೂ 1 ಮೂಟೆ ಆಯ್ತವ. ಇಲ್ಲ ಬಿಡ್ಬೇಡ. ಇದು ಇಲ್ಲಿ ಯಾವ್ದು ಬಿಟ್ರು RCB ಜರ್ಸಿ ಬಿಡ್ಬೇಡ. RCB ಜರ್ಸಿ ಅದು ಬಿಟ್ಟರು. ಏನ್ ಗುರು ಏನೋ ಕೂದಾಗ್ತಿದ್ಯಾ? ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಯಾರು ಏನಕ್ಕೆ ಹಿಂಗೆ ಕೂದಾಗ್ತಿದ್ಯಾ? ದೊಡಮ್ಮ ದೊಡವ ಕುಯ್ ಕೊಡೋದಂತೆ ಹುಡುಗರು ಅಲ್ಲಿ ಕನ್ಸನಲ್ಲೇ ನಾನು ಕುಯ್ ಕೊಡ್ತೀನಿ ಅಂತಾನೆ. ಗೈಸ್ ರಕ್ತ ಬತ್ತಿದ್ದಲ್ಲ ಅದಕ್ಕೋಸ್ಕರ ಹಿಂಗ. ಗುರು ನಂಗೆ ಮೂಗಲ್ ರಕ್ತ ಗುರು ನಿಜಲ್ಲಿ ನೋಡಿಲ್ಲ. ಕೊಬ್ಬು ಜಾಸ್ತಿ ಆದ್ರೆ ಹಂಗೆ ಕೊಬ್ಬು ಜಾಸ್ತಿ ಆದ್ರೆ ರಕ್ತ ಬಂದ. ನಿನ್ ಮೂಗಲ್ ನಿಂಗೆ ಮೂಗೆ ಹೊಡೆದಾಗತ್ತಲ್ಲ. ನಂದು ಬತ್ತೆ ಗುರು ಬೆಂಗ್ಳೂರ್ಗೆ ಇವಾಗ ಬೆಂಗ್ಳೂರ್ಗೆ ಹೋಯ್ತವನ್ ಬಾ ಗುರು. ಗುರು ನೀನು ಎಲ್ಲಿಗೂ ಕರ್ಕೊ ಹೋಗಲ್ಲ ಅಂತೀಯ, ಹಿಂಗ್ ಬಾ ಅಂದ್ರೆ ಬರಲ್ಲ ಅಂತೀಯ. ಎರಡನ್ನೂ ನೀನೇ ಮಾತಾಡ್ತೀಯ ಗುರು. ಅವಾಗ ಗೋವಾಗ ಹೋಗಂ ಬಾ ಅಂದ್ರೆ ಗೋವಾಗೂ ಬರ್ನಿಲ್ಲ. ಬೆಂಗ್ಳೂರ್ಗೆ ಹೋಗಮ್ಮ ಅಂದ್ರೆ ಇವಾಗ್ಲೂ ಬತ್ತಲ್ಲ. ಗೈಸ್ ತಗೊಬಿಡ್ತು ನಮ್ ದೊಡ್ಡಪ್ಪ. ಅಣ್ಣ ಯಾರ ರೌಡಿ ಕಣ? ಯಾವ ರೌಡಿ? ದೇವ್ರು ಮೂಗಲ್ಲ ಹೋದಾಗ ಒಂದ್ ಇದ್ ಕುಯ್ಯಕ್ಕೆ ಅಲ್ಲ ಹಿಂಗ್ ಕುಯ್ಯಕ್ ಮೂಗಲ್ ಇದ್ ಬಂದಲ್ಲ ನಿಂಗೆ. ಹಾ ಗೈಸ್ ಬನ್ನಿ ಹೋಗಮ್ಮ ಇವಾಗ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋನ ಕಾರಿಂದ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ಗೈಸ್ ಇವತ್ತಿನ ವಿಡಿಯೋ ನೋಡ್ತೀರಿ, ಒಳ್ಳೆ ಕಂಟೆಂಟ್ ಐತಾ, ತಮ್ಮನೇಲಿ ನೋಡಿರ್ತೀರಾ. ಗೈಸ್ ಇವಾಗ ಅಪ್ಪಿಗೆ ಫ್ಲರ್ಟ್ ಮಾಡಕ್ ಹೋಯ್ತಾವನಿ. ಹೆಲ್ದಿ ಫ್ಲರ್ಟಿಂಗ್ ಅನ್ಕೊಳ್ರಿ. ಮತ್ತೆ ಇದು ಯಾವುದೇ ಥರ ಬೇರೆ ಉದ್ದೇಶದಿಂದ ಫ್ಲರ್ಟ್ ಮಾಡ್ತಿರೋದಲ್ಲ, ಜಸ್ಟ್ ನಾರ್ಮಲ್ ಆಗಿ ವಿಡಿಯೋ ಕಂಟೆಂಟ್ ಮಾಡೋಕ್ಕೋಸ್ಕರ ಮತ್ತು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಏನೇ ಮಾತು ಹೇಳೋದಿದ್ರು ಅದು ಸುಮ್ಮನೆ ಅದು ಚುಡಾಯಿಸೋಕೆ ಅಂತ ಅಂದ್ಬಿಟ್ಟು ಹೇಳಿರ್ತೀನಿ ಹೊರತು ಯಾವುದೇ ಮಾತನ್ನು ಮನಸ್ಸಿಂದ ಆಗಲಿ ಹೇಳ್ಬೇಕು ಅಂತಾಗಲಿ ಆ ಥರ ಹೇಳಿರೋದಲ್ಲ ಇದು. ನೋಡ್ರಿ ಗೈಸ್ ಹೆಂಗೆ ಫ್ಲರ್ಟ್ ಮಾಡ್ತೀನಿ ಅಪ್ಪಿನ ಅಂದ್ಬಿಟ್ಟು. ಇವಾಗ ಅಪ್ಪಿ ಮತ್ತು ನಿಸರ್ಗ ಇಬ್ಬರು ಸಿಗ್ತಾರೆ ಇವತ್ತು. ನೋಡ್ರಿ ಇಬ್ರಿಗೂ ಫ್ಲರ್ಟ್ ಮಾಡ್ತೀನಿ. ಫ್ಲರ್ಟಿಂಗ್ ಇದು ಜಸ್ಟ್ ಕಂಟೆಂಟ್ ಅಷ್ಟೇ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ, ಬೇರೆ ಇನ್ನೇನಿಲ್ಲ. ಬನ್ನಿ ಗೈಸ್ ನಾಯಿ ಬತ್ತದೆ ಓಡಾಯ್ತದ ಕಳದು. ಗೈಸ್ ನಾವಲ್ಲಿ ಹೂ ಕಿತ್ಕೊಳಕ್ಕೆ ಅಮ್ಮ ಒಂದು ಹೂ ಕಿತ್ಕೊತೀವಿ ಪ್ಲೀಸ್. ಅಲ್ಲಿ ಗುಲಾಬಿನ ಐತೆ ಮಚ್ಚ, ಗುಲಾಬಿನ ಐತೆ. ಥ್ಯಾಂಕ್ ಯು ಅಮ್ಮ. ಮಚ್ಚ 2 ಹೂ ಕಿತ್ಕ ಬಂದ್ಬಿಡು. ಇಬ್ರು ಹುಡುಗಿರ್ಗೂ ಒಂದೊಂದೊಂದೊಂದು ಓಡ್ತಾವ ವಿಜಿ ನಾಯಿಗೆ ಒಂದು. ಅಯ್ಯೋ ಗೈಸ್ ಇವಾಗ 2 ಹುಡುಗಿರಿಗೂ ಒಂದೊಂದು ಹೂ ಕೊಡ್ಬೇಕು. ಆಯ್ತು ಮದುವೆ ಆಯ್ತು. ನಿನ್ ಕಟಿಂಗ್ಗೆ ಯಾವ್ದು ಈಗ ಚಿಕ್ಕ ಮಕ್ಳಿಗೆ ಬೇಬಿ ಪೌಡರ್ ಆ ತರ ತುಂಬಿದೆ. ಮಮ್ಮಿ ಹಾಕಿರೋದು ಬಾ ನಿಂಗಮ್ಮ ಬಾ. ನಿಂಗಮ್ಮ ಫಿಲಂ ಕರ್ಕೊಂಡಿಲ್ವ ಅಂತ ನೋಡಿ. ಏನಿಗಮ್ಮ ಸಮಾಚಾರ? ನಾಷ್ಟ ಆಯ್ತು ನಿಂಗಮ್ಮ? ಬುದಾ ನಿಂಗಮ್ಮ ಏನ್ ಗಾಡಿ ಹಿಂಗ್ ತಳ್ತಿದ್ಯಾ? ಬಾಯಲ್ಲಿ ನಿಂಗಮ್ಮ ಏನ್ ವಿಷಯ ಹೇಳಲ್ವಾ? ಗೂಳಿ ಮರಿ ವಿಷಯನೂ ಮಾತಾಡಲ್ಲ, ನಿನ್ ಜೊತೆ ಮಾತಾಡಲ್ಲ. ಈ ವಿಷಯ ಯಾಕೆ ಪಿಕ್ಚರ್ ಕರ್ಕೊಯ್ತೀನಿ. ಏನಕ್ಕೆ ನಿಂಗಮ್ಮ ಪಿಕ್ಚರ್ ಕರ್ಕೊಯ್ತೀನಿ. ಆಯ್ತು ನಿಂಗಮ್ಮ ಅಂದ ಬಂದಲ್ಲ. ಯಾಕ ಪಿಕ್ಚರ್ ಈ ಕರ್ಕೋಲ್ಲ ಈಗ ಗ್ಯಾರಂಟಿ ಹೇಳು. ನಿಜ ಗ್ಯಾರಂಟಿ, ಇವಾಗಲೇ ಗ್ಯಾರಂಟಿ. ಈ ವಿಜಿ ಬಂದಿದ ತಕ್ಷಣ ಏನಂತ ಗೊತ್ತಿಲ್ಲ, ಬಂದಿದ ತಕ್ಷಣ ನೀಗ ನೋಡು ಪಿಕ್ಚರ್ ಕರ್ಕೊ ಹೋಗಿಲ್ಲ ಅಂತ ಬೈತಿದೆ ಅಂದ. ಸೇಮ್ ಹಂಗೆ ಬರ್ತೀನಿ, ಬರ್ಬೇಕು ಬರೀ ಅಷ್ಟೇ. ಸರಿ ಇರು ಬರ್ತೀನಿ. ಪುರಿ ಮುಂಡೆ ಮಾತಾಡ್ಸ್ಕೊಂಡು ತಿರ್ಗಂಬಂದೆ ಎಲ್ಲಿಗೆ? ಇಲ್ಲ ಬೆಂಗಳೂರಿಗೆ ಹೋಯ್ತಾವೆ. ಬೆಂಗಳೂರು ಒಳಗಡೆ ಹೋಗಿದ್ರು
ಗೋಳಿ ಪೌಡ್ರಲ್ಲಿ ಇಲ್ಲ ಪೌಡ್ರ್ ಹಿಂಗೆ ತೋರಿಸಿಲ್ಲ ಪೌಡ್ರ್ ನೋಡಿ ಹೆಂಗೆ ಮುತ್ಕೊಂಡಿದ್ದು ಇಲ್ಲೊಳ್ಳೆಯಲ್ಲಿ ಕಿವಿಲೆಲ್ಲ ಪೌಡ್ರ್ ಹಂಗೆ ಮುತ್ಕೊಂಡು ಅಪ್ಪಿ ಲೇ ಇನ್ನು ಮಲಗಿದ್ದಿದ್ರು ಏನು ಇಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಪ್ಪಿ ನಿಂಗೋಸ್ಕರ ಒಂದು ಪಿಕಪ್ ಲೈನ್ ಅಂತಂದವನಿ ಅಪ್ಪಿ ಏ ಇಲ್ಲ ಕೆಡ್ತಾಗಲ್ಲ ಅಂಗಡಿಲಿ ಸಿಗುತ್ತೆ ಮಚ್ಚ ಬಾಯ್ ಮಚ್ಚ ಅಂಗಡಿಲಿ ಸಿಗುತ್ತೆ ಅಂಗಡಿಲಿ ಸಿಗುತ್ತೆ ಸ್ವೀಟು ನೀನು ಯಾಕೆ ಕ್ಯೂಟು ಬರೀ ಇನ್ಸ್ಟಾದಾಗ ಕೇಳಿ ಕೇಳಿ ಸಾಕಾಗದ ಇಲ್ವಾ ಅದನ್ನ ಒಂಚೂರು ಇಂಪ್ರೆಸ್ ಆಗಿ ಚೆನ್ನಾಗಿಲ್ವ ಇದು ಡೈಲಾಗು ಚೆನ್ನಾಗಿಲ್ಲ ಎಲ್ಲಿ ಕೈಗೆ ಸೂಟ್ ಆಯ್ತಿದ್ದಣ್ಣ ನೀನ್ ಹೇಳ್ತೀರಿ ಹೇಳೋಣ ಮತ್ತೆ ಏ ಚೆನ್ನಾಗಿಲ್ವೇನೆ ಇದು ನೋಡು ಕಿವಿಗಾರ ಮುಡ್ಕೋತಗೋ ಕಿವಿಗೆಲ್ಲ ತಲೆಗೆ ಮುಡ್ಕೋ ಹಾಂ ಮಿಸ್ ನೋಡಿ ಹೂ ಕೊಟ್ರೆ ನಂಗೆ ಹೂ ಮುಡ್ಸ್ತೋಳೆ ಚೆನ್ನಾಗಿರ್ಲಿಲ್ವ ಡೈಲಾಗು ಹಾಂ KFCಲಿ ಸಿಗುತ್ತೆ ಚಿಕನ್ನು ಅಷ್ಟೇ ಬಿಡು ಇನ್ನೇನಿಲ್ಲ ಚೆನ್ನಾಗಿರ್ಲಿಲ್ವ ಡೈಲಾಗ್ ಇದು ಚೆನ್ನಾಗಿತ್ತು ಇವಾಗಿದ್ಯಾ ಇನ್ನೂ ಮನಿ ಕಳಾಯಿ ನಿಮ್ಮ ಅಣ್ಣಂಗೆ ಪೌಡ್ರ್ ಹಾಕಿ ನೀನೇ ಕಳ್ಸಿದ್ದ ಪೌಡ್ರ್ ಸಕ್ಕದಾಗ ಹಾಕೊಂಡ್ಬಿಡೆ ಅಪ್ಪಿ ಇವತ್ತು ಗೂಳಿ ಟೈಟ್ ಹಾಕಿಸ್ತವನೆ ಏನ್ ಹಾಕಿಸ್ತಾನೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಆಯ್ತಾ ನಿನ್ನ ಹೆಸರು ಹಾಕ್ಸ್ಬಿಟ್ರೆ ನಿನ್ನ ಹೆಸರು ಹಾಕ್ಸ್ತಾನ ಪಕ್ಕ ಹಾಕ್ಸಲ್ಲ ಗೂಳಿ ಹಾಕ್ಸಲ್ಲ ಕಣ್ಮ ನಂಗೆ ಗೊತ್ತು ಬರ್ತೀವಿ ಗೈಸ್ ಮತ್ತೆ ಬಟ್ಟೆ ಹೋಗಿತಾ ಅದೇ ಬರ್ತೀವಿ ಓಹೋ ಗೈಸ್ ಹೊಸ ಕರ ಹಾಕಿದ್ದಂತೆ ಇಷ್ಟು ಕ್ಯೂಟ್ ಆಗದೆ ನೋಡ್ರಿ ಇದು ಗೂಳಿ ಗೈಸ್ ಇದು ಹೊಸ ಅಲ್ಲ ನಿಮ್ಮ ಅಣ್ಣಂಗಿನ ಚೆನ್ನಾಗದೆ ಕಣೆ ಇದು ಕೋಸಿ ಪೌಡ್ರ್ ಹಾಕ್ಬೇಕು ತಾನೆ ಅದೇ ಗೈಸ್ ಗಂಡು ಇದು ಗೂಳಿ ಚೆನ್ನಾಗದೆ ಕಣ ಮಾರಾಕ್ಬಿಡ್ತೀರಲ್ಲ ಇದು ಗೈಸ್ ಮಾರಾಕ್ಬಿಡ್ತಾರೆ ಇದನ್ನ ಮಡಿ ಕಡಲ್ಲ ಏನಂದಿಲ್ಲ ಗೂಳಿತಾಗ ಬದಿತ್ತಲ್ಲ ಹಾಲು ಕುಡಿಸೊಂದು ಪೌಡ್ರ್ ಹಾಕಿ ಬೇಡ ಅಂತ 6 ಗಂಟೆಲಿ ಎತ್ತಿರ್ತಾರಲ್ಲ ಪೌಡ್ರ್ ಹಾಕಿದ್ರೆ ಮಗ ತುಂಬ ಬಿಲ್ಡಿಂಗ್ ಮಾಡಿ ಹೊಗೆ ಕುಂತಿ ಫುಲ್ ಆದ್ರೂ ಪೌಡ್ರ್ ಚೆನ್ನಾಗಿ ಪಾಂಡ್ಸ್ ಪೌಡ್ರು ಪೌಡ್ರಲ್ಲ ಪಾಂಡ್ಸ್ ಕ್ರೀಮ್ ಗೂಳಿ ಗೈಸ್ ಗೂಳಿ ಫುಲ್ ಗಾಬ್ರಿ ಕಟಿಂಗ್ ಯಾವ ಕಟಿಂಗ್ ಇದು ಬಸ್ ಕಟ್ ಅಂತ ಕಣೋ ಕಾರ್ ಕಟ್ಟಿಲ್ವಾ ಕಾರು ಬೈಕ್ ಕಟ್ಟು ಮ್ಯೂಟ್ ಮಾಡ್ಲಾ ಮಾಡೋದು ಇದು ಏರ್ ಫಾಲ್ ಐತಿತ್ತು ಅಂದ್ಬಿಟ್ಟು ಫುಲ್ ಶಾರ್ಟ್ ಮಾಡಿಸಿದ್ದು ಅಬ್ಬಾ ಶಾರ್ಟ್ ಕಟಿಂಗ್ ಗೈಸ್ ಇವಾಗ ನಿಸರ್ಗ ಅವ್ರು ಬರ್ತಾರೆ ನಿಸರ್ಗ ಅವ್ರಿಗೆ ಒಂದೆರಡು ಪಿಕಪ್ ಲೈನ್ಸ್ ಹೇಳುವ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ನೋಡೋ ಬನ್ನಿ ಹಲೋ ಯು ಗ್ಲೋಸ್ ಸೋ ಬ್ರೈಟ್ ಯು ಮೇಕ್ ಎವ್ರಿಥಿಂಗ್ ಫೀಲ್ ರೈಟ್ ಮಗ ಇರಾವಚ 2 ಪ್ಲೇಟ್ ನಾಷ್ಟ ಹೊಡೆದ್ರ 56 ಡೈಲಾಗ್ ಹೊಡಿತೀನಿ ನೀನು ಕ್ವೀನು ನನ್ನ ಡ್ರೀಮು ಹೆಂಗೆ ನೀನ್ ಬೂಟ್ ಕಟ್ ಪ್ಯಾಂಟ್ ನೋಡಿ KFCಲಿ ಸಿಗುತ್ತೆ ಚಿಕನ್ ನೀನೇ ನನ್ ದಿಲ್ಕಿ ದಡ್ಕನ ಬೂಟ್ ಕಟ್ ಪ್ಯಾಂಟ್ ಗೈಸ್ ಫೋನಲ್ಲಿ ನೋಡ್ಕೊ ಹೇಳಿತ್ತು ನಾನು ಎಲ್ಲ ಡೈಲಾಗ್ ನೀನು ಫಿಲ್ಟ್ರೇ ಇಲ್ಲದ ಬ್ಯೂಟಿ ಸೂಪರ್ ನ್ಯಾಚುರಲ್ ಪ್ರಿಟಿ ಏ ಏನು ಯಾವ ನಾಯಿ ಇಲ್ಲ ಗೊತ್ತಾಯ್ತಾನೆ ನೋಡ್ಕೊ ಹೇಳ್ತಾನೆ ನೀನು ಫಿಲ್ಟರ್ ಇಲ್ಲದ ಬ್ಯೂಟಿ ಸೂಪರ್ ನ್ಯಾಚುರಲ್ ಪ್ರಿಟಿ ಸೂಪರ್ ಗೈಸ್ ಇವಾಗ ನಮ್ಮ ಕರಿಂಗೆ ಡೀಸೆಲ್ ಹಾಕಿಸ್ತಾವಿ ಇವಾಗ ಇಸ್ರಾರ್ ಬರ್ತಾನೆ ಇಸ್ರಾರ್ ಪಿಕ್ ಮಾಡ್ಕೋಬೇಕು ಇಸ್ರಾರ್ ಪಿಕ್ ಮಾಡ್ಕೊಂಡು ನಾವಿಷ್ಟು ಜನನು ಬೆಂಗಳೂರಿಗೆ ಹೋಗಿದ್ದಾವೆ ಬೆಂಗಳೂರಲ್ಲಿ ಒಂದು ಶೂಟ್ ಅದೇ ಜೊತೆಗೆ ಇನ್ನು ಸ್ವಲ್ಪ ನಮ್ಮ ಸ್ಕಿಲ್ಸ್ಗಳನ್ನ ತೋರಿಸ್ತೀವಿ ಹೋಯ್ತು ನನಗೆ ಗೈಸ್ ಅಪ್ಪಿನೂ ಕರೆದೆ ಅಪ್ಪಿ ಇಲ್ಲ ಅಂದರೆ ಅಪ್ಪಿ ಊರಲ್ಲಿ ನಾಳೆ ಹಬ್ಬ ಅದೇ ನಾಳೆ ಮತ್ತು ನಾಳಿದ್ದು ಮಂಗಳವಾರ ಮತ್ತು ಬುಧವಾರ ಇಲ್ಲ ಅಪ್ಪಿನೂ ಮರೋಳು ಸೊ ಅದಕ್ಕೆ ಅಪ್ಪಿ ಬಂದಿಲ್ಲ ದುಡ್ಡು ಕಲೆಕ್ಷನ್ ಮಾಡಿದ್ದು ಜಾಸ್ತಿ ಕಾಂಪಿಟೇಷನ್ ಅಂದ್ಬಿಟ್ಟು ಗೈಸ್ ನಂದು ವಿಜಿದ್ ಇಬ್ಬರದೇ ತಿಂಡಿ ಮಾಡಿರೋದು ಗೂಳಿ ಇಸ್ರಾರು ನಿಸರ್ಗ ಅವ್ರು 3 ಜನ ತಿಂಡಿ ಮಾಡಿರಲ್ವಂತೆ ಅದಕ್ಕೆ ಇವಾಗ ಇಲ್ಲೊಂದು ನೋಡ್ಬೇಕು ನಿಲ್ಸರು ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಗೈಸ್ ಶನಿವಾರ ಮಾಡಿರೋ ಲೆಗ್ ವರ್ಕೌಟು ಇಲ್ಲಿ ಇಷ್ಟು ಪಾರ್ಟ್ಸು ಈ ಕಡೆ ಅದು ಮತ್ತು ಹಿಂದೆ ಬ್ಯಾಕ್ ಸೈಡ್ ಇಲ್ಲಿ ತನಕ ಶನಿವಾರ ಮಾಡಿರೋದು ಇವತ್ತು ಸೋಮವಾರ 2 ದಿವಸ ಆಗಿದ್ರು ಇನ್ನೂ ಒಂಚೂರು ಹೋಗಿಲ್ಲ ಅಂದ್ಕೊಳ್ರಿ ಇನ್ನೂ ನಡೆಯೋಕ್ಕೆ ಹಿಂಸೆ ಪಡ್ತೀನಿ ಕುಂತ್ರೆ ಎದಳಕ್ಕಾಗಲ್ಲ ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಬಾತ್ರೂಮ್ಗೂ ಕರೆಕ್ಟಾಗಿ ಹೋಗೋಕ್ಕೈತಲ್ಲ ಅಂದ್ಕೊಳ್ರಿ ಆ ರೇಂಜು ಕ್ಲೀನ್ ಗೈಸ್ ಫ್ಲವರ್ ಅನ್ನ ರಸಮ್ಮು ನಿಮ್ಮ ಸ್ಮೈಲ್ ಆಸಮ್ಮು
ಫಲವಳಿಕೆ ಗೈಸ್ ಊಟ ಎಲ್ಲ ಮುಗೀತು, ಇವಾಗ ಹೊರಡ್ತಾವೆ. ಗೈಸ್ ನನ್ನ ಔಟ್ಫಿಟ್ ಹೆಂಗದೆ ಕಮೆಂಟ್ ಮಾಡಿ. ಗೈಸ್ ಇನ್ನೂ ಹೆವಿ ಕಾಲು ನೋವು ಅನ್ಕೊಳ್ರಿ, ಸ್ಟೈಲಾಗಿ ನಡೆಯೋಕ್ಕಾಯ್ತಲ್ಲ, ಕುಂಡ್ಕ ನಡೆಯೋ ಥರ ಸ್ಟೇಜು. ಗೈಸ್ ಇವಾಗ ವಿಷಯ ಏನು ಅಂದರೆ, ಇವಾಗ ಗೂಳಿಗೆ ಮುಂಚೆ ನಾವೆಲ್ಲ ಟ್ಯಾಟೋ ಹಾಕ್ಸ್ಕೊ ಬಂದಿದ್ವಲ್ಲ, ಆ ಟೈಮಲ್ಲಿ ಗೂಳಿ ಮಾತಾಡ್ಸಿರಲಿಲ್ಲ. ಸೊ ಇವಾಗ ಗೂಳಿಗೆ ಟ್ಯಾಟೋ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಟ್ಯಾಟೋ ಸ್ಟುಡಿಯೋಗೆ ಬಂದವಿ. ಇಲ್ಲಿ ಗೂಳಿಗೆ ಟ್ಯಾಟೋ ಹಾಕ್ಸೋ ಟೈಮಲ್ಲಿ ಗೂಳಿ ಟ್ಯಾಟೋ ಹಾಕ್ಸ್ತಾ ಇರ್ತಾನೆ. ಆ ಟೈಮಲ್ಲಿ ಒಂದು ಪ್ರಮೋಷನ್ ಶೂಟ್ ಐತೆ ನಿಸರ್ಗ ಅವ್ರದ್ದು ನಂದು, ಇಬ್ಬರದ್ದು ಸೇಮ್ ಪ್ಲೇಸಲ್ಲಿ ಇರೋದು. ಅದಕ್ಕೋಸ್ಕರ ಇವತ್ತು ನಿಸರ್ಗ ಅವರು ಬಂದಿದ್ದು. ಆ ಟೈಮಲ್ಲಿ ಅಂದರೆ ಗೂಳಿ ಟ್ಯಾಟೋ ಹಾಕ್ಸೋ ಟೈಮಲ್ಲಿ ನಾವು ಅಲ್ಲಿ ಪ್ರಮೋಷನ್ ಮುಗಿಸಿ ಮತ್ತೆ ತಿರ್ಗಿ ಬೇರೆ ಇನ್ನೊಂದು ಶೂಟ್ ಐತೆ ನಂದು, ಅದೊಂದು ಮುಗಿಸಿ ಅದಾದಮೇಲೆ ಮತ್ತೆ ಇಲ್ಲಿ ಗೂಳಿ ಸ್ಟುಡಿಯೋ ಹತ್ರ ಬರಬೇಕು. ಗೈಸ್ ಸ್ಟುಡಿಯೋಗೆ ಬಂದು ಗೂಳಿಗೆ ಟ್ಯಾಟೋ ಇವಾಗ. ಗೈಸ್ ಗಿಟಾರಿಸ್ಟ್ ಆಯ್ತವ್ರೆ ನಿಸರ್ಗ ಅವರು. ಗೈಸ್ ಈ ಸೂಟ್ಗೆ 1.5 ಲಕ್ಷ ಅಂತ ಇದೆ. ಜೋರಾಗಿ ಮಾಡು. ಗೈಸ್ ಇವಾಗ ಹೊರಡ್ತಾವೆ, ಗೂಳಿ ಅಲ್ಲಿ ಗಂಟೆ ಟ್ಯಾಟೋ ಹಾಕ್ಸ್ತಾ ಇರ್ತಾನೆ. ನಾವು ಬನ್ನಿ ಪ್ರಮೋಷನ್ ಶೂಟ್ ಮುಗಿಸುವ. ಗೈಸ್ ಇವಾಗ ಕಟ್ ಫ್ರೂಟ್ಸ್ ತಗೋತಾವೆ. ಗೈಸ್ ಮೂಗ್ ಬಟ್ ಆದಂಗೆ ಆಗದೆ ಇದು. ಗೈಸ್ ಇನ್ನೊಂದು ಪ್ರಮೋಷನ್ ಜಾಗಕ್ಕೆ ಬಂದು ಆ ಕಡೆ ಹೋಗ್ಬೇಕು, ಬನ್ನಿ. ಮಚ್ಚ ಇವತ್ತು ಇವ್ರಿಗೆ ಕ್ಯೂಟ್ ಆಗಿರೋರಿಗೆ ಒಂದು ಸರ್ಪ್ರೈಸ್ ಕೊಡ್ತಿದ್ದೀನಿ ಇವಾಗ. ಈ ಪ್ರಮೋಷನ್ ಮುಗಿಸಿ ಅದಾದ್ಮೇಲೆ ಸರ್ಪ್ರೈಸ್, ಓಕೆನಾ ನಿಮ್ಗೆ? ನಿಮ್ಗೋಸ್ಕರ ಹೇಳ್ತೀನಿ ರೀ. ಗೈಸ್ ಇವಾಗ ಬನ್ನಿ ನಿಸರ್ಗ ಅವ್ರಿಗೆ ಒಂದು ಸಣ್ಣ ಸರ್ಪ್ರೈಸ್. ಮೈಕು ಕಂಡ್ರಲ್ಲ ಥೋ ಅಪ್ಪ. ಗೈಸ್ ಇವಾಗ ನನ್ನ ಹೆಂಡತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇವಿ ವಿಜಿದು. ಗೈಸ್ ಆದ್ರೆ ಇವ್ನು ಹುಡ್ತವ ಇವತ್ತಲ್ಲ, ನಮಸ್ತೆ ಯಾವ್ದು ಮಾರ್ಚ್ 18 ಗೈಸ್ ಇವಾಗ ಒಂದು ಶೂಟ್ ಇತ್ತಲ್ಲ, ಶೂಟ್ಗೋಸ್ಕರ ಇವ್ರದ್ದು 400K ಸೆಲೆಬ್ರೇಟ್ ಮಾಡಿದ್ದು, ಮತ್ತೆ 400 ಅಲ್ಲ 20K ಸೆಲೆಬ್ರೇಟ್ ಮಾಡಿದ್ದು, ಜೊತೆಗೆ ವಿಜಿದು ಇದು ಒಂದು ಶೂಟ್ ಇತ್ತಲ್ಲ. ಸೊ ಅದರಿಂದ ವಿಜಿ ಬರ್ತಡೇನ ಇದೊಂದು ಶೂಟ್ ಇತ್ತಲ್ಲ, ಆ ರೀಸನ್ಗೋಸ್ಕರ ವಿಜಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಬಟ್ ಆಕ್ಚುಲ್ ಆಗಿ ವಿಜಿ ಬರ್ತಡೇ ಅಲ್ಲ ಗೈಸ್ ಇದು. ನಿನ್ನಂತ ನನ್ನ ಮಗ ವಿಜಯ್ ನಿನ್ನ ಹುಡ್ತಪ್ಪ ಮಚ್ಚ. ಯಾರ್ಯಾರ ಕೇಕ್ ಕೊಡ್ತೀನಿ ಅವ್ರು ತಿನ್ಬೇಕಣ್ಣ. ಕಾಲಕ್ಕೆ ಬಿಡ್ಬೇಕಾಯ್ತದ. ಕರ್ಕೋಗಿ ಇವ್ರ ಇವನ್ನ ಯಾವ ಕೇಕು ಕೊಡೋದು ಬೇಡ ಇವ್ರಿಗೆ. ಹ್ಯಾಪಿ ಬರ್ತ್ಡೇ ವಿಜಯ್. ಹ್ಯಾಪಿ ಬರ್ತ್ಡೇ ಟು ಯು. ವಿಚಿತ್ರ ಮಾಡಕ್ ಬಿಟ್ಟ ನನ್ನ ಮಗ. ನಾನೇನ್ ಎಂಕರೇಜ್ ಮಾಡಿದೆ? ಅಲ್ಲ ಇಸ್ರಾರು ಏನ್ ಮಚ್ಚ ನೀನು? ನೀವ್ ಇದ್ದೀರಲ್ಲ ನೀವು ಸಲಿ ನಿನ್ ಮಕ್ಕಕ್ಕೆ ಆಗ್ತೀಯ ಮಚ್ಚ. ಕೇಕ್ ಒಪ್ಕೋತೀನಿ, ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ಹೊಡಿತಾರೆ ಹಂಗೆ ಸೀಟ್ಗೆಲ್ಲ ಆಗಂಗೆ. ಕೇಕ್ ಆಚೆ ಎಲ್ಲ ಚಲೋ ಇದೆ. ನಿಸರ್ಗ ಅಂತಾರಲ್ಲ ಏನ್ ಮಾಡಿದ್ರು, ತಗೋಗಿ ನೀರ್ನ ಇಲ್ಲ ನೋಡ್ರಿ ಹೆಂಗ್ ಚಲೋದ್ರು ಅಂತ ಅಂದ್ಬಿಟ್ಟು. ಗೈಸ್ ಇಸ್ರಾರ್ಗೂ ಸರಿಯಾಗಿ ಕೊಟ್ಟ ವಿಜಿ. ಆದ್ರೂ ಮಚ್ಚ ನೀನ್ ಮಾಡಿದ್ದಾಯ್ತಲ್ಲ ನನ್ನ ಮಗನೇ. ಗೈಸ್ ಇಸ್ರಾರ್ ಫಸ್ಟ್ ತಪ್ಪು ಮಾಡ್ದ. ಇಸ್ರಾರು ಕೇಕ್ನ ಸ್ವಲ್ಪ ಮಗ ಕಚ್ತಾರೆ, ಓಕೆ. ಈ ನನ್ನ ಮಗ ತೆಗ್ದು ಹೊಡಿತವ್ನು. ಈ ನನ್ನ ಮಗ ಕ್ರಿಕೆಟ್ ಅಲ್ಲಿ ಆಡಿ ಆಡಿ ಅಭ್ಯಾಸಕ್ಕೆ ಬಾಲ್ ಹೊಡೆಯಂಗ್ ಹೊಡಿತವ್ರೆ ಅದನ್ನ. ಇವ್ರು ಮಾಡಿರೋ ತಪ್ಪಿಗೆ ನಾನ್ ತೊಳಿತಾ ಇದ್ದೀನಿ. ಇವಳು ನಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಚ್ಚ. ಏನ್ ಮಚ್ಚ ನಿನ್ ಲವ್, ದಯವಿಟ್ಟು ಹಿಂಗ್ ಮಾಡಕ್ ಹೋಗ್ಬೇಡ ಕಳಲ್ಲ. ಇದ್ರಲ್ಲಿ ಎಂಜಾಯ್ ಮಾಡ್ತವ್ರ ಇಬ್ರು. ಈ ತರ ಯಾರು ಮಾಡಿರ್ಲಿಲ್ವಂತ ಇದೇ ಫಸ್ಟ್ ಟೈಮ್ ಅಂತ ಹುಡುಗ ಹಿಂಗ್ ಹೇಳ್ತಾ ಇದೆ.
ಚಿಕ್ಕ ಹುಡುಗ ಬೈದ್ಬಿಟ್ಟು ಇಸ್ರಾರಿಗೆ ಬ್ರೋ ಯಾರು ಈ ತರ ಮಾಡಿಲ್ಲ ಇವನು ಇವನ್ ಫಸ್ಟ್ ಲೊಪ್ಪರ್ ಅಲ್ಲ ಗೆಳೆಯ ಬಿಡಿ ಹಂಗೆಲ್ಲ ಬೈಯಕ್ ಹೋಗ್ಬಿಡಿ ಇಲ್ಲಿ ನೋಡಿ ನನ್ನ ಶರ್ಟ್ ಹೋಗಿ ಅದು ಹೆಂಗೈತೆ ಕಾಣೆ ಶರ್ಟ್ ಕೊಟ್ಟಿಲ್ವಲ್ಲ ತೊಳೆ ಫ್ರೆಂಡ್ ಆಯ್ತು ಯಾಕೆ ನಾಚಿಕೆನಾ ನಾಚಿಕೆ ಅಲ್ಲಿ ನೋಡ್ತಾರೆ ಮನೆ ಫ್ಯಾಮಿಲಿ ಮಚ್ಚ ಆದ್ರು ಸಾರಿ ಮಚ್ಚ ಗೈಸ್ ನಂದು 400K ಆಗಿದಾಗ ಇವರು ಹಿಂಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ರು. ಇವಾಗ ಇವ್ರದ್ದು 20K ಆಗಿರೋದಕ್ಕೆ ಒಂದು ಸರ್ಪ್ರೈಸ್ ಕೊಡ್ತಿರೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ? ಎಷ್ಟು ಬನ್ನಿ ತೋರಿಸ್ತೀನಿ ಇವಾಗ. ಸರ್ಪ್ರೈಸ್ ಬಂದ. ಹ್ಯಾಪಿ 20K ಗೈಸ್, ಇವ್ರದ್ದು 20K ಸೆಲೆಬ್ರೇಷನ್. ಹ್ಯಾಪಿ 20K ಗೈಸ್, ಇವ್ರದ್ದು 20K ಸೆಲೆಬ್ರೇಷನ್. ಗೈಸ್ ನಿಸರ್ಗ ಅವ್ರದ್ದು 20K ಫಾಲೋವರ್ಸ್ ಮೇಲ್ ಮಾಡಿದ್ರೆ ಹತ್ತತ್ರ ಇವಾಗ ಒಂದು 28,000 ಏನೋ ಅವ್ರೆ. ಇನ್ನೇನೋ 30,000 ಫಾಲೋವರ್ಸು, 30,000 ಜನ ಹತ್ತತ್ರ ಜನರು ಪ್ರೀತಿ ಗಳಿಸೋರೆ. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ಜಾಸ್ತಿ ಜನರು ಪ್ರೀತಿ ಸಂಪಾದನೆ ಮಾಡಿ ಗೈಸ್. ಇವ್ರಿಗೆ ಇನ್ನೂ ಜಾಸ್ತಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ನಮ್ಮ ಇವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ವಿಜಿಗೂ ಹಂಗೆ ಸಪೋರ್ಟ್ ಮಾಡಿ. ಮಚ್ಚ ನಮ್ಮ ಇಸ್ರಾರ್ಗೂ ಸ್ವಲ್ಪ ಫಾಲೋವರ್ಸ್ ಕಮ್ಮಿ ಆಗವ್ರೆ. ಇಸ್ರಾರ್ಗೂ ಒಂದು 10K ಏನಾದರೂ ಮಾಡ್ರಿ ಬೇಗ, ಆದಷ್ಟು ಬೇಗ. ನಿಮ್ಮಿಂದ ಇಲ್ಲಿ ಗಂಟೆ ಈ ಥರ ಸೆಲೆಬ್ರೇಟ್ ಮಾಡೋಂಗಾಯ್ತು, ಇದು ನಿಮ್ಮಿಂದ ಸಾಧ್ಯ ಗೈಸ್. ಅಷ್ಟೇ. ಒಂದು ಶೂಟ್ ಇತ್ತು, ಶೂಟು ಜೊತೆಗೆ ಇದು ಹಿಂಗೆ ಸೆಲೆಬ್ರೇಷನು. ಶೂಟೇ ಪ್ರಮೋಷನ್ನು. ಓಕೆನಾ ಗೈಸ್? ಕೈ ಬಿಡು. ಯಾವುದು ವೆಂಟ್ಲುಗಳಿದು? ಗೈಸ್ ಮಧ್ಯಾಹ್ನ ಊಟ ಮಾಡಿಲ್ಲ ಗೈಸ್. ಒಂದು ಪ್ರಮೋಷನ್ ಶೂಟ್ ಇತ್ತು, ಸೊ ಅದ್ರ ಜೊತೆಗೆ ನಿಸರ್ಗ ಅವ್ರದ್ದು 20K ಸೆಲೆಬ್ರೇಷನ್ ಮಾಡಿದ್ದು ಗೈಸ್. ಇವಾಗ ಈ ಪ್ರಮೋಷನ್ ಶೂಟ್ ಎಲ್ಲ ಮುಗೀತು, ಇವ್ರ ಬರ್ತಡೇ 20K ಸೆಲೆಬ್ರೇಷನ್ ಮುಗೀತು. ಇವಾಗ ವಾಪಸ್ಸು ಗೂಳಿ ಯಾವ ಕೋಣೆ ಸುಳ್ಳು ಗೂಳಿ ಟ್ಯಾಟು ಹಾಕಿಸ್ತಾವ. ನಾನು ಆ ಜಾಗಕ್ಕೆ ಹೋಗ್ಬನ್ನಿ ಗೈಸ್. ಗೂಳಿದು ಇನ್ನೂ ಅದು ಟ್ಯಾಟು ಕಂಪ್ಲೀಟ್ ಆಗಿಲ್ವಂತೆ, ಸೊ ಅದಕ್ಕೋಸ್ಕರ ಇವಾಗ ಲುಲ್ಲು ಮಾಲ್ಗೆ ಹೋಯ್ತಾವಿ. ಗೈಸ್ ಇವಾಗ ಬಟ್ಟೆ ಅಂಗಡಿಗೆ ಬಂದವಿ ಗೈಸ್. ಇವತ್ತು ಒಂಥರ ಸ್ಪೆಷಲ್ ದಿವಸ ಅನ್ಕೊಳ್ರಿ, ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟು ಸಲ ಬ್ಲೇಸರ್ ಬೈ ಮಾಡೋಕ್ಕೆ ಬಂದವನಿ. ಅದೇಂತಕ್ಕಂದರೆ 40% ಆಫ್ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಬನ್ನಿ ನೋಡು. ಇಷ್ಟ ಆದರೆ ತಗೊಳ್ಳವ. ಇಲ್ಲಿ ನನ್ನ ಲೈಫ್ ಮೊದಲನೇ ಸತಿ ತಗೋತಿರೋದು. ನನ್ನ ಜೀವನದಲ್ಲಿ ಯಾವತ್ತೂ ಹಾಕಿಲ್ಲ ಸೂಟ್ನ. ನೋಡುವ ಈ ಸತಿ ತಗೊಳ. ಬ್ಲೇಸರ್ ಅಲ್ಲ ನಿಜ ಯಾರು ರಾಖಿ ಬೈತ್ರ ಕಾಣ್ತಿದೆ ಇಲ್ಲ ಕಣ. KGF ಅಲ್ಲಿ ಕಲರ್ ಶರ್ಟ್ ಆಗತ್ತ ನಾನು ವಿಜಿ ಬೇಕಾ ಗೈಸ್. ಫಸ್ಟ್ ಟೈಮ್ ನೋಡ್ತಿರೋದು ಮಚ್ಚ ನಾನು ಇದು ಸೂಟ್. ಗೈಸ್ ಹೆಂಗೆ ಕಾಣಿಸ್ತಾವ ನೀವು ಕಮೆಂಟ್ ಮಾಡಿ. ಮೈ ಲೈಫ್ ಫಸ್ಟು ಸೂಟ್ ಇದೆ, ಮೊದಲನೇ ಸಲ ಸೂಟ್ ಹಾಕೊಂಡಿರೋದು ಗೈಸ್. ಸೂಟ್ ಚೆನ್ನಾಗಿದೆ, ಫೋಟೋ ತಗೋತೀರಾ ಗೈಸ್? ಹೆಂಗೆ ಕಾಣಿಸ್ತಾವ ನೀವು ಕಮೆಂಟ್ ಮಾಡಿ. ಏನೋ ಒಂದು ಮಚ್ಚ ನಿಂಗೆ ಹೇಗೆ ಅನಿಸ್ತು ಮಚ್ಚ? ಚೆನ್ನಾಗಿ ನೋಡ್ತಿರೋದು. ಹಾಂ ಚೆನ್ನಾಗಿ ಕಾಣಿಸ್ತಾ ಇದ್ದಾ? ವಿಜಿ ನಿಂಗೆ ನಿಜ ಚೆನ್ನಾಗಿದಾ? ದೃಷ್ಟಿ ಇಷ್ಟ ಕೂಡ ಮಮ್ಮಿ ಹೆಂಗೆ ಕಾಣಿಸ್ತಾವ ನೀ? ನಮ್ಮಮ್ಮ ದೃಷ್ಟಿ ತೆಗ್ದಿರೋದು ಮಚ್ಚ. ಗೈಸ್ ಹೋದು 15,000 ಅಂತ ನಾನು ಇಕ್ಕಿದ ಬಟ್ಟೆಗೆ ತಗೋತೀನಿ ಆಫರಲ್ಲಿ. ಆಫರ್ ಏನು ಇರಲಿಲ್ಲ ಕಣ ಅದಕ್ಕೆ ಏನು ಆಫರ್ ಏನಿಲ್ಲ. 15,000 ಅಂತೆ. ಇವತ್ತು ತಗೊಳ್ಳಿಲ್ಲ, 15,000 ಕೊಡೋದು ಅಂತ ಹೊಟ್ಟೆ ಉರಿತು. ಸೊ ನೆಕ್ಸ್ಟ್ ಟೈಮ್ ತಗೊಳ್ಳವ ಗೈಸ್. ಮುಂಚೆ ಎಲ್ಲ 200 ರೂಪಾಯಿ 300 ರೂಪಾಯಿ ಟೀ ಶರ್ಟ್ ಹಾಕ್ತಿದ್ವಿ. ಇವಾಗ ಈ ಟೀ ಶರ್ಟು ಇದೊಂದು 500-600 ಹಂಗಾರು ಐತೆ. ಹಂಗೆ ಸ್ವಲ್ಪ ಹೋಗಿ ಅಪ್ಗ್ರೇಡ್ ಆಗುವ. ಮುಗಿತಾ ಮಚ್ಚ? ಸ್ವಲ್ಪ ಬಿಡು, ಇನ್ನೇನು ಮುಗಿದೋಯ್ತದಲ್ಲ. ರಕ್ತ ಕಡಿತದ ಇರ್ಲೋ ಹಾಕ್ಬಿಟ್ಟಿದ್ರಲ್ಲ ಪ್ಯಾಂಚ್. 360 ಮಾಡ್ಸಿರೋನು ಎಲ್ಲಿಗೆ ಹೋಗ್ಬೇಕು? 2 ಇಂಚ ಎಕ್ಸ್ಟ್ರಾ ಹಾಕ್ಸ್ಬಿಟ್ಟು
ಗೈಸ್ ಗೂಳಿದ್ ಇನ್ನೂ ಫುಲ್ ಟ್ಯಾಟು ಕಂಪ್ಲೀಟ್ ಆಗಿಲ್ಲ. ಗೈಸ್ ನನ್ನ ಜೊತೆಗೆ ಏನ್ ಹೇಳಿದ ಅಂದ್ರೆ ಅಪ್ಪಿ ಏನ್ ಹೇಳಿದ ಅಂದ್ರೆ ಇವನು ಅಪ್ಪಿದು ಫೋಟೋ ಹಾಕ್ಸ್ಬಿಡ್ತೀನಿ ನಾನು ಅಂತಿದ್ದ. ಇಲ್ಲಿ ನೋಡಿದ್ರೆ ಇದು ಹಾಕ್ಸ್ಕೋತವ್ರೆ. ಇದು ಚೆನ್ನಾಗಿ ಬಂದೈತೆ ಮಸ. ಗೈಸ್ ಗೂಳಿ ಯಾವ ರೇಂಜ್ ಬಿಲ್ಡಪ್ ತಗತ್ತಿದ ಅಂದ್ರೆ ನನಗೆ ಹಾಕ ನೀಡಲ್ಲೇ ನಗ್ಗೋಯ್ತದೆ. ಆ ಹಣ್ಣಿಗೆ ಕರೆಕ್ಟ್ ಆಗಿರೋದು ಹಾಗೆ ಕೇಳುವಂತಿದ್ದ. ಇವಾಗ ನೋಡು ಮಕ ನೋಡ್ರಿ ಅವ್ನ ಮಕನ ಹಿಂಗಾಗೈತೆ ಅಂದ್ಬಿಟ್ಟು. ಕೈಗಳ ಅದು ಕಬ್ಣ ಅಲ್ಲ ಯಾರ್ದಾದ್ರೂ ಸೋಟ್ ನೋಡ್ಲ. ನಾನು ಅದೇ ಡೈಲಾಗ್ ಹೊಡೆದಿದ್ದೀನಿ. ಹಂಗೆ ಹೊಡೆದಿದ್ದೀನಿ. ಇವಾಗ ಟೈಟ್ ಹಾಕ್ಸ್ಕೋಬೇಕು ನಾನು. ಗೈಸ್ ಇವಾಗ ಒಂದು ಹೋಟ್ಲಿಗೆ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದವಿ. ಇಲ್ಲಿ ಒಂದು ಬಿರಿಯಾನಿ ಬಂದು 355 ರೂಪಾಯಿ. ಗೈಸ್ ಇದು ಚಿಕನ್ ಬಿರಿಯಾನಿ 350. ಇದು ಬೋನ್ಲೆಸ್ ಬಿರಿಯಾನಿ. ಈ ಕಡೆದು ವೆಜ್ ಮಂಚೂರಿಯನ್ ಬಿರಿಯಾನಿ ಇಸಾಡ್ ತಿನ್ನಲ್ಲ ಅಂದ್ಬಿಟ್ಟು 350 ರೂಪಾಯಿನ ಬಿರಿಯಾನಿ ಹಿಂಗಿರ್ತದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ಆ್ಯಂಬಿಯನ್ಸ್ಗೆ ಇಷ್ಟು ಕಾಸು ಕೊಡ್ಬೇಕು ಅನ್ಸಲ್ಲ ಗೈಸ್. ಗೈಸ್ ಒಂದರಲ್ಲೇ ಇಬ್ರಿಗಾಯ್ತು 2 ಲೆಗ್ ಪೀಸ್ ಕೊಟ್ಟವ್ರೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ರೀ. ಗೈಸ್ ಊಟ ಮುಗೀತು. ತೊಳ್ಕೊಳ್ಳೋಕ್ಕೆ ಕೈ ತೊಳ್ಕೊಳ್ಳೋಕ್ಕೆ ಬೌಲ್ ಕೊಟ್ಟವ್ರೆ. ಗೈಸ್ ಒಟ್ಟಿನಲ್ಲಿ ಬಿರಿಯಾನಿನ ಹೊಟ್ಟೆ ತುಂಬ ಕೊಟ್ಟಿದ್ರು ಅಂದ್ಕೊಳ್ರಿ. 350 ರೂಪಾಯಿಗೆ ಅಷ್ಟು ಬಿರಿಯಾನಿ ಕೊಟ್ಟಿದ್ದು ವರ್ತ್ ಅನಿಸ್ತು. ಒಟ್ಟಿನಲ್ಲಿ ಒಂದು 250 ಈ ರೇಂಜಲ್ಲಿ ಇದ್ರು ಓಕೆ. 350 ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಆದರೆ ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ರು. ಟೇಸ್ಟು ಅಷ್ಟೇ ಚೆನ್ನಾಗಿದೆ ಅಂದ್ಕೊಳ್ರಿ. 1405 ಪರವಾಗಿಲ್ಲ. ವರ್ತು ಇಷ್ಟೆಲ್ಲ ತಿಂದಿರೋದಕ್ಕೆ ಇಷ್ಟ ಆಗಿರೋದು ಓಕೆನೆ. ಬಾಯ್ 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 ಅಕ್ಕ. ಗೈಸ್ ಇಸ್ರಾರು ಇವತ್ತು ನಮ್ಮ ಮನೆಗೆ ಬಂದ ಮನೆ ಕೆಳಗೆ ಜಾಗ ಕೊಡ್ತಲ್ಲ ಹೊಸ. ಗೈಸ್ ಎಲ್ಲರೂ ಸೇಫಾಗಿ ಬಂದು ಅಟ್ಟಿಗೆ ಸೇರ್ಕೊಂಡು ಅನ್ಕೊಳ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಸರ್ಗ ಅವರಮ್ಮ ಫೋನ್ ಮಾಡಿದಾಗ ಅಪ್ಪ ಹುಷಾರ ಕರ್ಕ ಬನ್ನಿ, ಹುಷಾರ ಕರ್ಕೊಬಪ್ಪ ನನ್ನ ಮಗಳನ್ನ ಅಂತಂದಿದ್ರು. ಹಂಗೆ ಸೇಫಾಗಿ ಕರ್ಕ ಬಂದು ಬರೀ ನಿಸರ್ಗ ಅವ್ರನ್ನ ಮಾತ್ರ ಅಲ್ಲ, ಅದೊಂದು ಜವಾಬ್ದಾರಿ ಇದ್ದಂಗೆ ಅನ್ಕೊಳ್ರಿ. ಅದೊಂದು ಏನೋ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ ಅಂದಮೇಲೆ ಅದನ್ನ ಉಳಿಸ್ಕೊಳ್ಳೋದು. ಹಂಗೆ ಈ ವಿಜಯವ್ರ ಅಪ್ಪ ಅಮ್ಮನೂ ಅಷ್ಟೇ ವಿಜಿನ ಕಳಿಸ್ತವ್ರೆ ಅಂದ್ರೆ ಅದು ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಹಂಗೆ ಈಶ್ವರವ್ರ ಅಪ್ಪ ಅಮ್ಮ ಆಗಿರ್ಬೋದು, ಗೂಳಿಯವ್ರ ಅಪ್ಪ ಅಮ್ಮ ಯಾರೇ ಆಗಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಏನೋ ಒಂದು ಜೊತೆ ಹೋಗಿ ಬಂದರೆ ಸೇಫಾಗಿ ಬರ್ತಾರೆ. ನನಗೆ ಸ್ವಲ್ಪ ಲೇಟಾಗಿ ಬಂದು ಇವತ್ತು ಲೇಟಾಗಿ ಬಂದರು ಸೇಫಾಗಿ ಬಂದವಿ. ಅದೇ ಸಿಗುತ್ತೆ ನೋಡಿ. ಇಲ್ಲಿ ಮುಗಿಸ್ತೀವಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾನು ಪ್ರೀತಿ ಬರುತ್ತೆ. ಯಾವಾಗಲೂ ಏನು ಬಡ್ಕತ್ತಿರೋ ವಿಡಿಯೋ ಮಾಡೋ ಟೈಮಲ್ಲಿ ನನ್ನ ಮಗನೇ ಕೇಕಲ್ಲಿ ಇನ್ನೊಂದ್ಸತಿ ಹೊಡೆದು ಕಳಿಸ್ತೀವಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.